ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ಮೊದಲ ಹೆಜ್ಜೆಯಲ್ಲಿ ನಾವಿದ್ದೀವಿ. ಮಗು ಬೆಳಿಬೇಕಾದ್ರೆ ಮೊದಲನೇ ಸರ್ತಿ ಹಿಂಗೆ ಬೋರ್ಲ್ ಹಾಕಿದ್ರೆ ಭಾರಿ ಖುಷಿ ಪಟ್ಬಿಡ್ತೀವಿ. ಹಂಗೆ ಅಂಬೆಗಾಲ್ ಹಾಕೊಂಡು ಒಂದ್ ಸರ್ತಿ ಹೊಸಲು ದಾಟಿದ್ರೆ ಮೊದಲೆಲ್ಲ ಸಂಪ್ರದಾಯ ಹೋಳಿಗೆ ಮಾಡಬೇಕು ಅಂತ ಅರ್ಥ. ಹೊರ ಪ್ರಪಂಚಕ್ಕೆ ಬಂದ ಹಾಗೆ ಅಂದ್ರೆ ಒಂದೊಂದು ಹೆಜ್ಜೆಯೂ ಕೂಡ ಸಂಭ್ರಮದ ಹೆಜ್ಜೆಗಳಾಗಿರ್ತವೆ. ಯಾಕೋಸ್ಕರ ಅವ ಮೊದಲನೇ ಸರ್ತಿ ನಿಂತ್ಕೊಂಡು ಹಿಂಗೆ ಓಲಾಡ್ಕೊಂಡು 2 ಹೆಜ್ಜೆ ನಡೆದು ಬಿಟ್ರೆ ಎಲ್ಲ ನೋಡಿ ಭಾರಿ ಖುಷಿ ಪಡ್ತಾರೆ. ಯಾಕೋಸ್ಕರ ಅಂದ್ರೆ ಇದು ದೊಡ್ಡ ಭವಿಷ್ಯದ ಮುನ್ಸೂಚನೆ. ಅವ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಾನೆ ಅನ್ನುವಂಥದ್ರ ಮುನ್ಸೂಚನೆ. ಅದರಿಂದಾಗಿ ಸಂತೋಷ ಪಡ್ಬೇಕು ಅಂತ. ಹಾಗೆ ಇವತ್ತು ಈ ಶಾಲೆಯ ಮೊದಲ ಹೆಜ್ಜೆಯಲ್ಲಿ ನಾವಿದ್ದೀವಿ. ತುಂಬಾ ಪ್ರಧಾನವಾದಂತಹ ಸಂಗತಿ, ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಯಾಕೆ ಅಂದ್ರೆ ಮನುಷ್ಯನಿಗೆ ಎಲ್ಲರೂ ಹೇಳ್ತಾರೆ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮ ತತಃ ಸುಖಂ ಅಂತ. ವಿದ್ಯಾ ದದಾತಿ ವಿನಯಂ ಮೊದಲಿಂದ ಹೇಳ್ಕೊಂಡ್ ಬಂದದ್ದು ಏನು ಅಂದ್ರೆ ವಿದ್ಯೆ ವಿನಯವನ್ನು ಕೊಡುತ್ತೆ. ವಿನಯಾದ್ಯಾತಿ ಪಾತ್ರತಾಂ, ವಿನಯ ಇದ್ದವನು ಮಾತ್ರ ಎಲ್ಲರಿಗೆ ಪಾತ್ರ ಅಂತ, ಎಲ್ಲದಕ್ಕೂ ಪಾತ್ರ ಯೋಗ್ಯ ಅಂತ ಅನ್ನಿಸ್ಕೊಳ್ತಾನೆ. ಪಾತ್ರತ್ವಾತ್ ಧರ್ಮ, ಯೋಗ್ಯ ವ್ಯಕ್ತಿಗೆ ಹಣ ಬಂದು ಸೇರುತ್ತೆ. ಹಣ ಬಂದು ಸೇರಿದ್ರೆ ಆವಾಗ ಅದರಿಂದ ಧರ್ಮಾಚರಣೆಯನ್ನು ಮಾಡಬಹುದು ಅಂತ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತು ನಾವು ಕೊಡ್ತಾ ಇರುವಂತಹದ್ದು ವಿದ್ಯೆ ಇವನ್ನೆಲ್ಲ ಕೊಡುತ್ತಾ? ವಿನಯವನ್ನು ಕಲಿಸಬಲ್ಲಂತ ವಿದ್ಯೆಯನ್ನು ನಾವು ಕಲಿಸ್ತಾ ಇದೀವ? ಸಂಬಂಧವೇ ಇಲ್ಲ. ನಾವು ಕಲಿಸ್ತಾ ಇರುವಂತಹ ವಿದ್ಯೆಗೂ ವಿನಯಕ್ಕೂ ಯಾವುದೇ ಸಂಬಂಧವೂ ಇರೋಲ್ಲ. ಅಥವಾ ಪ್ರತ್ಯುತ್ತ ಅವನಿಗೆ ಇನ್ನು ಕೊಬ್ಬು ಜಾಸ್ತಿ ಬರಬಹುದು, ನಾನು ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ. ಅದನ್ನು ಪರಿಹಾರ ಮಾಡುವಂತ ಉಪಾಯಗಳನ್ನು ನಮ್ಮ ಶಾಲೆಗಳಲ್ಲಿ ಕಲಿಸ್ತಾ ಇಲ್ಲ. ಹಾಗಾಗಿ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಎನಿ ಸ್ಕೌಂಡ್ರಲ್ ಬಿಕಮ್ ಎ ಸ್ಕಾಲರ್ ಅಂತ. ಯಾರು ಬೇಕಾದ್ರೂ ವಿದ್ಯಾವಂತ ಅಂತ ಆಗ್ಬಿಡ್ಬೋದು. ಆದ್ರೆ ಆ ವಿದ್ಯೆ ಸಫಲ ಆಗಬೇಕು ಅಂದ್ರೆ, ಈಗ ನಾವು ಹಾಲು ನಮಗೆ ಉಪಯೋಗಕ್ಕೆ ಬರ್ಬೇಕು ಅಂದ್ರೆ ಒಳ್ಳೆ ಪಾತ್ರೆಯಲ್ಲಿ ಹಾಕಿ ಕಾಯಿಸಿದ್ರೆ ಮಾತ್ರ. ಹಾಗೆ ವಿದ್ಯೆ ಇದ್ರೆ ಉಪಯೋಗ ಇಲ್ಲ, ಯೋಗ್ಯ ವ್ಯಕ್ತಿಯಲ್ಲಿ ವಿದ್ಯೆ ಇದ್ರೆ ಮಾತ್ರ ಅದು ಸಮಾಜಕ್ಕೆ ಉಪಯೋಗಕ್ಕೆ ಅಂತ ಆಗುತ್ತೆ. ಅಂದ್ರೆ ಎಲ್ಲಿ ಬಳಸ್ಬೇಕು, ಹೇಗೆ ಬಳಸ್ಬೇಕು, ಅದನ್ನ ಸಮಾಜಕ್ಕೆ ಪ್ರತಿಯಾಗಿ ನಾನು ತಲುಪಿಸೋದಕ್ಕೆ ಹೇಗೆ ಮಾಡಬೇಕು, ಇಂಥ ಯೋಚನೆಗಳಿರುವಂಥವನು, ಉದಾರವಾದಂತಹ ಚಿಂತನೆಗಳಿರುವವನು, ಉದಾತ್ತವಾದಂತಹ ಧ್ಯೇಯ ಇರುವವನು, ಅವನು ಸಮಾಜವನ್ನು ತನ್ನ ಜೊತೆ ಕರ್ಕೊಂಡು ಹೋಗಬಲ್ಲ. ಇಂತಹ ವಿದ್ಯೆಯನ್ನು ಕೊಡೋದು ನಮ್ಮ ದೇಶದ ಸಂಸ್ಕೃತಿ. ಮೊದಲಿಂದಲೂ ನಮ್ಮಲ್ಲಿ ಇದ್ದದ್ದು. ಇಡೀ ಜಗತ್ತಿನಲ್ಲಿ ವಿಶ್ವಗುರು ಅಂತ ಭಾರತ ಅನ್ನಿಸ್ಕೊಂಡಿದ್ದು ಯಾಕೆ ಅಂದ್ರೆ ಇಲ್ಲಿದ್ದಂಥ ಗುರುಕುಲಗಳಿಂದಾಗಿ. ಗಾಂಧೀಜಿಯವರ ಶಿಷ್ಯ ಒಬ್ಬರು ಅವತ್ತಿನ ಕಾಲದಲ್ಲಿ ಸುಮಾರು 17ನೇ ಶತಮಾನ 18ನೇ ಶತಮಾನದಲ್ಲಿ ಬ್ರಿಟಿಷರ ಅಂಕೆ ಸಂಖ್ಯೆಗಳ ಪ್ರಕಾರ ದೇಶದಲ್ಲಿ ಎಷ್ಟು ಗುರುಕುಲ ಇದ್ವು ಅಂತ ಲೆಕ್ಕ ಹಾಕಿದ್ದಾರೆ. ಸಾವಿರಾರು ಗುರುಕುಲಗಳಿದ್ವು. ಅವೆಲ್ಲವೂ ಕೂಡ ಅತ್ಯುತ್ತಮವಾದಂಥ ವಿದ್ಯೆಯನ್ನು ಕೊಡ್ತಾ ಇತ್ತು. ಇಡೀ ಜಗತ್ತಿಗೆ ಈ ಗುರುಕುಲಗಳಿಂದಾಗಿ ನಾವು ತುಂಬಾ ಬಲಿಷ್ಠವಾಗಿ ಬೆಳೆದ್ವಿ, ವಿಶ್ವಗುರು ಅಂತ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಯಾವುದೇ ಶಾಸ್ತ್ರ ಆಗಿರ್ಬೋದು, ಇವತ್ತಿಗೂ ಕೂಡ ನಮಗೆ ಆ ಮಿಹಿರ ಸ್ತಂಭ ಅಂತ ಏನು ದೆಹಲಿಯಲ್ಲಿದೆ, ದೊಡ್ಡ ವಿಷ್ಣು ಸ್ತಂಭ ಅಂತಲೂ ಕರೀತಾರೆ ಅದನ್ನ. ದೊಡ್ಡ ಕಬ್ಬಿಣದ ಸ್ತಂಭ, ಮಳೆ ಬಿಸಿಲು ಹಂಗೆ ಇದೆ, 100 ವರ್ಷಗಳಿಂದ ಇದ್ರೂ ಅದು ತುಕ್ಕು ಹಿಡಿಲೇ ಇಲ್ಲ. ಯಾಕೆ ತುಕ್ಕು ಹಿಡಿಲ್ಲ? ಕಬ್ಬಿಣ ತುಕ್ಕು ಹಿಡದೆ ಇರೋದು ಅನ್ನೋದು ಬಹಳ ಪ್ರಕೃತಿಗೆ ವಿಲಕ್ಷಣವಾದಂತಹ ಸಂಗತಿ. ಯಾಕೆ ಅನ್ನೋದು ಮತ್ತು ಅದು ಹೇಗೆ ಅನ್ನೋದು ತುಂಬಾ ವರ್ಷಗಳ ತನಕ ಗೊತ್ತಾಗಲಿಲ್ಲ. ಇತ್ತೀಚೆಗೆ ಗೊತ್ತಾಯ್ತು. ಅದರ ಮೇಲೆ, ಆ ಕಬ್ಬಿಣದ ಮೇಲೆ ತುಂಬಾ ಸಣ್ಣದಾಗಿ ಒಂದು ಲೇಯರ್ ಲೇಪ ಮಾಡಿದ್ದಾರೆ, ಯಾವುದೋ ಒಂದು ಲೋಹದ ಲೇಪ ಮಾಡಿದ್ದಾರೆ, ಅದರಿಂದಾಗಿ ಅದು ತುಕ್ಕು ಹಿಡಿತಾ ಇಲ್ಲ. ಆದರೆ ಅವತ್ತಿನ ಕಾಲಕ್ಕೆ ಅದನ್ನ ಲೇಪ ಮಾಡಬಹುದಾದಂತ ಟೆಕ್ನಾಲಜಿ ಹೇಗೆ ಸಿಕ್ತು, ಹೇಗೆ ಗೊತ್ತಿತ್ತು ಅವರಿಗೆ, ಅದನ್ನ ಇವತ್ತಿಗೂ ನಮಗ್ ಗೊತ್ತಾಗ್ಲಿಲ್ಲ. ಒಬ್ರು ಇಸ್ರೋದ ವಿಜ್ಞಾನಿ ಬೇರೆ ಬೇರೆ ದೇವಸ್ಥಾನಗಳು, ಆ ದೇವಸ್ಥಾನಗಳ ಕಲ್ಲು ಎಲ್ಲಿಂದ ತಗೊಂಡ್ಬಂದ್ರು ಇತ್ಯಾದಿಗಳನ್ನೆಲ್ಲ ನೋಡ್ಕೊಂಡ್ ಬರ್ಲಿಕ್ಕೆ ಅಂತ ತಮಗ್ ರಜೆ ಇದ್ದಾಗೆಲ್ಲ ಅಲ್ಲಿಗೆ ಹೋಗ್ತಾ ಹೋಗ್ತಾ ಬರ್ತಾ ಇದ್ರು.
ಇವ್ರು ಹೋಗೋದ್ ನೋಡಿ ಯಾರಿಗೋ ಒಬ್ರಿಗೆ ಏನೋ ಸಿಕ್ತು, ಅದನ್ನ ಇವ್ರಿಗೆ ಕೊಟ್ರು. ಏನಿತ್ತು ಅಂದ್ರೆ ಅದು ಉಳಿಗಳಿದ್ವು. ಕಲ್ಲು ತುಂಡು ಮಾಡ್ಲಿಕ್ಕೆ ಉಳಿ ಬಳಸ್ತೀವಲ್ಲ, ಆ ಉಳಿ ಇತ್ತು. ಆಶ್ಚರ್ಯ ಅಂದ್ರೆ ಆ ಉಳಿ ತಗೊಂಡು ಸುತ್ತಿಗೆಲ್ಲಿ ಹೊಡೆದ್ರೆ ಉಳಿ ಕೆಳಗೆ ಹೋಗ್ಬೇಕು ಅಂತ ಸುತ್ತಿಗೆಲ್ಲಿ ಹೊಡಿತೀವಿ, ಆದ್ರೆ ಸುತ್ತಿಗೆ ವಾಪಸ್ ಬರ್ತಾ ಇತ್ತಂತೆ. ಉಳಿಗೆ ಪೆಟ್ಟು ಬೀಳ್ತಾ ಇಲ್ಲ, ವಾಪಸ್ ಸುತ್ತಿಗೆ ಪೆಟ್ಟು ಬೀಳ್ತಾ ಇದೆ. ಇದು ಯಾಕೆ ಅಂತ ವಿಚಾರಿಸಿದಾಗ ಒಬ್ಬ ವಯಸ್ಸಾದವನೊಬ್ರು ಹೇಳಿದ್ರಂತೆ, ಈ ಸುತ್ತಿಗೆ ಕ್ವಾಲಿಟಿಗಿಂತ ಉಳಿಯಲ್ಲಿರೋ ಕ್ವಾಲಿಟಿ ಜಾಸ್ತಿ ಇದೆ ಕಬ್ಬಿಣದ್ದು, ಹಾಗಾಗಿ ಅದಕ್ಕೆ ಪೆಟ್ಟು ಬೀಳಲ್ಲ, ವಾಪಸ್ ಸುತ್ತಿಗೆ ಪೆಟ್ಟು ಬೀಳ್ತಾ ಇದೆ. ಹಾಗಾದ್ರೆ ಈ ಉಳಿಗೆ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಹೇಳಿದ್ರು, ಇದಕ್ಕೆ ಬೇರೆ ತರದ್ದೇ ಸುತ್ತಿಗೆ ತಯಾರು ಮಾಡ್ಬೇಕು. ಈಗ ಯಾರು ಆ ತರ ಸುತ್ತಿಗೆ ತಯಾರು ಮಾಡ್ಲಿಕ್ಕೆ ಯಾರು ಇಲ್ಲ. ಹೆಂಗ್ ಮಾಡ್ಬೇಕು ಅಂದ್ರೆ ಹಳೆ ಕಾಲದ ಯಾವ್ದಾದ್ರು ಇದ್ರೆ ಮಾಡ್ಬೋದು ಅಂತ ಅವ್ರು ಯಾರ್ದು ಅಡ್ರೆಸ್ ಹೇಳಿ ಅವ್ರ ಹತ್ರ ಸಿಕ್ತು. ಆ ಸುತ್ತಿಗೆಯಲ್ಲಿ ಹೊಡೆದ್ರೆ ಮಾತ್ರ ಆಗುತ್ತೆ. ಯಾಕೆ ಅಂದ್ರೆ ಆ ಕಬ್ಬಿಣದಲ್ಲಿ ಏನೇನ್ ಹಾಕಿದ್ರೆ ಕ್ವಾಲಿಟಿ ಜಾಸ್ತಿ ಆಗುತ್ತೆ, ಗಟ್ಟಿತನ ಮಾತ್ರ ಉಳ್ಕೊಂಡು ಬೇಡದೇ ಇರುವ ಲೋಹಗಳು ಹೇಗೆ ಹೊರಗೆ ಬರುತ್ತೆ ಅನ್ನುವಂಥ ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹೀಗೆ ಹಲವಾರು ವಿದ್ಯೆಗಳು ತುಂಬಾ ಚೆನ್ನಾಗಿ ಗೊತ್ತಿದ್ದು ಪಸರಿಸ್ಕೊಂಡು ಯಾಕೆ ಬಂತು ಅಂತಂದ್ರೆ ಗುರುಕುಲಗಳು ಅವನ್ನ ಮಾಡ್ಕೊಂತ ಬಂತು. ಹಾಗಾಗಿ ಗುರು ಶಿಷ್ಯರ ಸಂಬಂಧ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು. ಗುರು ಆದವನು ಕೇವಲ ಪಾಠ ಮಾಡಿ ಕ್ಲಾಸ್ ಮುಗಿತು ನಾನು ಹೋಗ್ತೇನೆ ಅಂತಲ್ಲ, ಅವನು ಮಾಡೆಲ್ ಆಗಿ ಕಾಣಿಸ್ತಾ ಇರ್ತಾನೆ ವಿದ್ಯಾರ್ಥಿಗಳಿಗೆ. ಅವನು ಹೇಗಿದ್ರೆ ಹಾಗಿರ್ತಾನೆ. ಇವತ್ತು ಯಾವ್ದೋ ಕಾಲೇಜಿನ ಪ್ರೊಫೆಸರು ಕ್ಲಾಸ್ ಮುಗಿತು ನಂಗೆ ಆ ಹುಡುಗನಿಗೆ ಸಂಬಂಧ ಇಲ್ಲ ಅಂತ ಯಾವ್ದೋ ಹೋಟೆಲ್ ಎದುರುಗಡೆ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇದ್ರೆ ಅದನ್ನ ನೋಡ್ಕೊಂಡು ಅದು ಹುಡುಗರು ಅನ್ಕೊಳ್ತಾರೆ, ನಾನು ಹೀಗಿರ್ಬೇಕು, ನಾನು ಈ ತರ ಆಗ್ಬೇಕು. ಅದರಿಂದಾಗಿ ಹುಡುಗರಲ್ಲಿ ಯಾವುದೇ ತಪ್ಪು ಕಂಡ್ರು ಆ ತಪ್ಪುಗಳಿಗೆ ಜವಾಬ್ದಾರಿ ಅಪ್ಪ ಅಮ್ಮ ಮತ್ತು ಗುರು ಇವರಷ್ಟೇ ಹೊರತಾಗಿ ನಾವು ಹುಡುಗರಿಗೆ ಹೇಳುವಂತ ಅಧಿಕಾರ ನಮಗೆ ಇರೋಲ್ಲ. ವಸ್ತುಸ್ಥಿತಿ ಇದು. ಹಾಗಾಗಿ ಅಂಥ ಒಂದು ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು ಅಂದ್ರೆ ವಿದ್ಯೆಯನ್ನೂ ಕೊಡಬೇಕು, ಅದರ ಜೊತೆಗೆ ಮಾದರಿಯಾಗಿ ಅಧ್ಯಾಪಕರು ನಿಂತ್ಕೊಳ್ಬೇಕು, ಅದರ ಜೊತೆಗೆ ಒಂದು ಸಂಸ್ಕಾರವನ್ನು ಕೊಡಬೇಕು. ಆವಾಗ ಮಾತ್ರ ಅದು ಪರಿಪೂರ್ಣವಾದ ಬೆಳವಣಿಗೆ ಅಂತ ಅನ್ನಿಸ್ಕೊಳ್ಳುತ್ತೆ, ಪರಿಪೂರ್ಣವಾದ ವಿದ್ಯೆ ಅಂತ ಅನ್ನಿಸ್ಕೊಳ್ಳುತ್ತೆ. ಇದನ್ನ ಯಾವ ಶಾಲೆಗಳು ಕೂಡ ಹೆಚ್ಚಿಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತು ಇದರಿಂದಾಗಿ ಮುಂದೆ ಅಪ್ಪ ಅಮ್ಮ ಎಲ್ಲರೂ ಕೂಡ ಕಷ್ಟಪಡ್ತಾರೆ. ಯಾಕೆಂದ್ರೆ ಅವನು ವಿದ್ಯಾವಂತ ಆಗ್ಬಿಟ್ಟಿದ್ದಾನೆ, ಯಾವುದೋ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ, ಆರ್ಥಿಕವಾಗಿ ಚೆನ್ನಾಗಿದ್ದಾನೆ, ಆದ್ರೆ ತಂದೆ ತಾಯಿ ಜೊತೆ ಹೇಗ್ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಒಬ್ರು ಹಿರಿಯರ ಜೊತೆ ಹೇಗ್ ನಡ್ಕೊಳ್ಬೇಕು ಅಂತ, ಮಾನವೀಯತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ತರದವರಿಗೆ ಅಧಿಕಾರ ಹಣ ಎಲ್ಲ ಸಿಕ್ಕಿದ್ರೆ ಸಮಾಜ ಕ್ಷೇಮವಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳು, ಹಾಗಾಗಿ ಅವರನ್ನು ನಾವು ಚೆನ್ನಾಗಿ ತಯಾರು ಮಾಡಬೇಕು ಅನ್ನುವಂತಹ ಸದುದ್ದೇಶದಿಂದ ಈ ಒಂದು ವಿದ್ಯಾಸಂಸ್ಥೆ ಹೊರಟಿದೆ. ಹಾಗಾಗಿ ಇದಕ್ಕೆಲ್ಲ ಸಮಾಜವೂ ಕೂಡ ಸೇರ್ಕೊಂಡು ಕೈ ಜೋಡಿಸಿ ನಮ್ಮ ಮಕ್ಕಳನ್ನು ನಾವು ಇಲ್ಲಿಗೆ ತಗೊಂಬಂದು ಸೇರಿಸ್ಬೇಕು. ಮತ್ತು ಇದಕ್ಕೆ ಯಾವ್ಯಾವ ಸಾಧ್ಯತೆ ಇದೆ, ನಮ್ಮಿಂದ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಆ ತರವಾಗಿ ನಿಂತ್ಕೊಂಡ್ರೆ ಮಾತ್ರ ನಾವು ಮುಂದಿನ ಸಮಾಜಕ್ಕೆ ಉತ್ತರ ಕೊಡ್ಲಿಕ್ಕಾಗತ್ತೆ. ನಾನು ಏನೋ ಒಂದು ಪ್ರಯತ್ನ ಮಾಡಿದ್ದೆ, ನಾನು ಸುಮ್ಮನಿರ್ಲಿಲ್ಲ, ಈ ಸಮಾಜವನ್ನ ಸುಧಾರಣೆ ಮಾಡ್ಲಿಕ್ಕೆ ನಾನೇನೋ ಒಂದಷ್ಟು ಹೆಜ್ಜೆಗಳನ್ನು ಇಟ್ಟಿದ್ದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಆವಾಗ ಮಾತ್ರ ಅಧಿಕಾರ ಉಳಿಯುತ್ತೆ. ಹಾಗಾಗಿ ಒಂದು ಮಹತ್ತರವಾದಂತ ಕಾರ್ಯ ನಡೀತಾ ಇದೆ. ತುಂಬಾ ದೊಡ್ಡ ಬೆಳವಣಿಗೆ ಆಗ್ಲಿಕ್ಕಿದೆ, ತೀರ್ಮಾನ ಇದು. ಯಾಕೆ ಅಂದ್ರೆ ಯಾವುದೇ ಒಬ್ಬ ಮಹಾತ್ಮರನ್ನು ನೋಡಿ, ಅವ್ರ ಜೊತೆಗೆ ಮೊದಲನೇ ಸರ್ತಿ ಇದ್ದವ್ರು ತುಂಬಾ ಸ್ವಲ್ಪ ಜನ. ಮಧ್ವಾಚಾರ್ಯ ಜೊತೆಗಿದ್ದ ಶಿಷ್ಯರು ಬೆರಳೆಣಿಕೆಯವರು, ಶಂಕರಾಚಾರ್ಯಗಿದ್ದ ಶಿಷ್ಯರು ಬೆರಳೆಣಿಕೆಯವರು, ಯೇಸು ಕ್ರಿಸ್ತನಿಗೆ ತಗೊಳ್ರಿ ಬೆರಳೆಣಿಕೆ ಶಿಷ್ಯರು, ಎಲ್ಲ ದೊಡ್ಡವರು ಅಂತ ಇವತ್ತು ನಾವು ಯಾರನ್ನ ಅಂದ್ಕೊಂಡಿದ್ದೇವೆ ಅವರೆಲ್ಲ ಶಿಷ್ಯರು ಸ್ವಲ್ಪ ಜನವೇ ಇದ್ರು. ಹಾಗಾಗಿ ದೊಡ್ಡ ದೊಡ್ಡ ಸಂಘಟನೆ ಆಗ್ಲಿಕ್ಕೆ ಸಾವಿರಾರು ಜನವೇ ಸೇರ್ಬೇಕು ಅಂತ ಏನು ನಿಯಮ ಇಲ್ಲ. 4 ಜನ ಇದ್ದು ಕೂಡ ಪ್ರಾರಂಭ ಆಗ್ಬೋದು. ಅದು ಸರಿಯಾಗಿದೆ, ಅದರ ಉದ್ದೇಶ ಸರಿಯಾಗಿದೆ, ನಮ್ಮ ಹೃದಯ ಚೆನ್ನಾಗಿದೆ ಅಂದ್ರೆ ತುಂಬಾ ದೊಡ್ಡ ಪ್ರಜ್ವಲಿಸುವ ದೀಪವಾಗಿ ಜಗತ್ತಿಗೆ ಬೆಳಕಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಆದ್ರಿಂದಾಗಿ ಇವತ್ತಿನ ದಿವಸ ಪೂಜೆ ಎಲ್ಲ ಮಾಡಿಕೊಂಡು ಆ ದೇವರಲ್ಲಿ ಕೇಳ್ಕೊಂಡಿದ್ದೇವೆ. ದೇವರು ಅಂತ ಒಂದು ಕೆಲಸವನ್ನ ಈ ಸಂಸ್ಥೆಯ ಮೂಲಕವಾಗಿ ಮಾಡಿಸ್ಲಿ, ಸಾವಿರಾರು ಜನಕ್ಕೆ ವಿದ್ಯೆ, ಸಂಸ್ಕಾರ ಇವುಗಳನ್ನೆಲ್ಲ ಕೊಟ್ಟು ಒಂದು ಮಾದರಿ ವ್ಯಕ್ತಿಗಳನ್ನು ತಯಾರು ಮಾಡುವಂತಹ ಸಂಸ್ಥೆಯಾಗಿ ಬೆಳಿಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎರಡು ಮಾತನ್ನು ಕೃಷ್ಣಾರ್ಪಿತ.